ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್. ನೀವು ನೋಡ್ತಾ ಇದ್ದೀರಾ ಎ ಸ್ಟಾರ್ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಪೀಣ್ಯ ದಾಸರಳ್ಳಿ, ಬೆಂಗಳೂರು ನಾರ್ತ್ ಪೀಣ್ಯ ದಾಸರಳ್ಳಿಲಿ ಒಂದು ಏಕಾತ ಬಿಲ್ಡಿಂಗ್ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಇದು 22ಕ್ಕೆ 45, ಒಂದು 5 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. ಇಪ್ಪತ್ತೆರಡಕ್ಕೆ 45 ಈ ಬಿಲ್ಡಿಂಗು. ನೋಡಿ ಸ್ನೇಹಿತರೆ, ಈ ಬಿಲ್ಡಿಂಗ್ ಸೇಲ್ಗಿದೆ. 22-45 ಡೈಮೆನ್ಷನ್, ಫೇಸಿಂಗ್ ಈಸ್ಟು, ಡೋರ್ಸ್ ಎಲ್ಲ ನಾರ್ತು. ಕೆಳಗಡೆ ಒಂದು BHK ಹೌಸ್ ಮಾತ್ರ ಈಸ್ಟ್ ಬರುತ್ತೆ. ಇನ್ನಿದ್ದವೆಲ್ಲ ಓನರ್ ಇರೋಕ್ಕೆ ಮತ್ತು ಬಾಡಿಗೆ ಮನೆಗಳೆಲ್ಲ ನಾರ್ತ್ ಫೇಸ್ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ರೆಂಟಲ್ ಇನ್ಕಮ್ ಇರೋಂಥ ಈ ಒಂದು ಬಿಲ್ಡಿಂಗು ಮೆಟ್ರೋ ಸ್ಟೇಷನ್ಗೆ 1 ಕಿಲೋಮೀಟ್ರ್ ಆಗುತ್ತೆ. ಪೀಣ್ಯ ದಾಸರಳ್ಳಿ. ನೋಡಿ ಸ್ನೇಹಿತರೆ, ಈ ಒಂದು ಲೊಕೇಶನ್ನಲ್ಲಿ ಈ ಒಂದು ಏಕಾತ ಬಿಲ್ಡಿಂಗ್ ಸೇಲ್ಗಿದೆ. ನೋಡಿ ಸ್ನೇಹಿತರೆ, ಇದು 5 ಇಯರ್ಸ್ ಓಲ್ಡು, ಬರೀ 5 ವರ್ಷ ಓಲ್ಡು. ನೋಡ್ಕೊಳ್ಳಿ. ಓಕೆ, ಇದು G+3 ಇದೆ ಸ್ನೇಹಿತರೆ. ನೋಡ್ಕೊಂಡ್ರಲ್ಲ. ಓಕೆ, ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ, ಈ ಒಂದು ಲೊಕೇಶನ್ಸಲ್ಲಿ ಒಳ್ಳೊಳ್ಳೆ ಹೊಸ ಮನೆಗಳೆಲ್ಲ ಆಗಿದೆ. ಓಕೆ, ರೋಡ್ ಬಂದ್ಬಿಟ್ಟು ನಿಮಗೆ 30 ಫೀಟ್ ರೋಡು. ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇವಾಗ ಒಳಗಡೆ ಹೋಗೋಣ. ನೋಡಿ, 30 ಫೀಟ್ ರೋಡ್. ನೋಡಿ, ಇದು ಕಾರ್ ಪಾರ್ಕಿಂಗ್. ಇದು ಗ್ರೌಂಡಲ್ಲಿ ನಮಗೆ 1 BHK ಹೌಸ್. ಟೋಟಲ್ಲು 6 ಮನೆ ಬರ್ತವೆ ಸ್ನೇಹಿತರೆ. ಓನರ್ ಇರೋಕ್ಕೆ ಒಂದು ಡಬಲ್ಲು, ಇನ್ನು 5 ಮನೆ ರೆಂಟಲ್ ಇನ್ಕಮ್ ಇರೋಂಥ ಈ ಒಂದು ಬಿಲ್ಡಿಂಗ್ ಸೇಲ್ಗಿದೆ. ನೋಡಿ, 5 ಇಯರ್ಸ್ ಓಲ್ಡು, ಸೆಟ್ ಬ್ಯಾಕ್ ಎಲ್ಲ ಇದೆ. ಓಕೆ, ಇದು 1 BHK. ನಾವು ಮೇಲ್ಗಡೆ ಹೋಗೋಣ. ಇನ್ನೊಂದ್ಸಲಿ ಪಾರ್ಕಿಂಗ್ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ 5 ಅಡಿ ಪ್ಯಾಸೇಜ್ ಬರುತ್ತೆ, 5 ಫೀಟು. ನೋಡಿ, ವಾಲ್ಗೆಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ, ಫ್ಲೋರಿಂಗು ಗ್ರಾನೈಟ್ಸ್. ಓಕೆ, ನೋಡಿದ್ರಲ್ಲ. ಇವಾಗ ಒಳಗಡೆ ಹೋಗೋಣ. ಮೇಲ್ಗಡೆ ನೋಡಿ, ಓನರ್ ಇರೋಂಥ ಮನೆ ನಾನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು 4 ಫೀಟ್ ಮೆಟ್ಲೆಲ್ಲ 4 ಅಡಿ ಮೆಟ್ಲುಗಳು. ಸ್ಟೆಪ್ಸ್ ಎಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ. ಓಕೆ, ರೆಂಟೆಲ್ಲ ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ, ಇದು ಓನರ್ ಇರೋ ಅಂಥ ಮನೆ. ನೋಡಿ, ಇಲ್ಲೂ ಅಷ್ಟೇ ಎಲ್ಲ ಗ್ರಾನೈಟ್ಸ್ ಹಾಕಿದ್ದಾರೆ. 4 ಫೀಟ್ ಬರುತ್ತೆ. ನೋಡಿ, ಇಲ್ಲಿ ಬಂದ್ಬಿಟ್ಟು ಪ್ಯಾಸೇಜ್ ಬಂದ್ಬಿಟ್ಟು 5 ಅಡಿ ಬರುತ್ತೆ, 5 ಅಡಿ ಪ್ಯಾಸೇಜು. ನೋಡಿ ಸ್ನೇಹಿತರೆ, ಗ್ರಾನೈಟ್ಸ್ ವಾಲ್ಗೆಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಸೇಫ್ಟಿ ಗೇಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಮನೆ, ಮಾತ್ರ ಎಕ್ಸಲೆಂಟ್ ಆಗಿದೆ. ಇವರು ಓನ್ ಯೂಸ್ಗೆ ಅಂತ ಕಟ್ಕೊಂಡಿರೋಂಥ ಮನೆ. ಈ ಮನೆ ಸೇಲ್ಗಿದೆ. ನೋಡಿ, ಫ್ರೇಮ್ ಡೋರ್ 2 ಟೀಕ್ ಡೋರ್. ನೋಡ್ರಿ ಹೆಂಗಿದೆ. ಓಕೆ, ನೋಡಿದ್ರಲ್ಲ. ನೋಡಿ, ಇಲ್ಲೂ ಅಷ್ಟೇ ವಾಲ್ಗೆಲ್ಲ ಇವರು ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. 5 ಅಡಿ ಪ್ಯಾಸೇಜ್ ಇದೆ. ನಾನು ಒಳಗಡೆ ತೋರಿಸ್ತೀನಿ. ನೋಡಿ, ಫ್ಲೋರಿಂಗು ಅಷ್ಟೇ ಕಾಸ್ಟ್ಲಿ ಗ್ರಾನೈಟ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇವರು ಓನ್ ಯೂಸ್ಗೆ ಕಟ್ಕೊಂಡಿರೋಂಥ ಮನೆ. ನೋಡಿ, TV ಕ್ಯಾಬಿನ್, ಫ್ಯಾನ್, ಇದೆಲ್ಲ ಫ್ಯಾನ್ ಎಲ್ಲ ಫಿಕ್ಸೆಡೇ ಇರುತ್ತೆ. ಮತ್ತು POP ಎಲ್ಲ ಸೂಪರ್ ಆಗಿದೆ. ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ದೇವ್ರ ಮನೆ ನೋಡ್ರಿ, ಫ್ರೇಮು ಡೋರ್ 2 ಟೀಕ್. ದೇವ್ರ ಮನೆಯೂ ಕೂಡ ತುಂಬ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ. ನೋಡ್ಕೊಳ್ಳಿ, ಸೋಫಾ ಸೆಟ್ಟೆಲ್ಲ ಹಾಕ್ಬೋದು. ನೋಡಿ, 4 ವಿಂಡೋ ಬರುತ್ತೆ, ವಿಂಡೋ 4 ಬರುತ್ತೆ. ನೋಡಿ, ಸೋಫಾ ಸೆಟ್ಟೆಲ್ಲ ಹಾಕ್ಬೋದು. ಹಾಲ್ ವಿಶಾಲವಾಗಿದೆ. 22ಕ್ಕೆ 45. ಇದು ಕಿಚನ್.
ನೋಡಿ ಕಿಚನಲ್ಲೂ ಅಷ್ಟೇ ವುಡ್ ವರ್ಕ್ಸ್ ಎಲ್ಲ ಆಗಿದೆ, ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಕೊಂಡು ಮನೆ ಚೆನ್ನಾಗಿ ಮಾಡಿಕೊಂಡಿದ್ದಾರೆ, ನೀಟಾಗಿದೆ ಮನೆ ಮಾತ್ರ. ನೋಡಿ ಲ್ಯಾಪ್ ಎಲ್ಲ ಇದೆ. ಓಕೆ ನೋಡಿ ಆಲಿಂದ ಹಿಂಗೆ ಕಾಣಿಸುತ್ತೆ POP, ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ, ಎಲ್ಲ LED ಲೈಟ್ಸ್ ಎಲ್ಲ ಇದೆ, ಫಾಲ್ ಸೀಲಿಂಗ್ ಎಲ್ಲ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ ಇವಾಗ ನೋಡೋದ್ರಲ್ಲ, ಇನ್ನೊಂದ್ಸಲಿ ಡೋರ್ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಮೇಯ್ನ್ ಡೋರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು, ಸೂಪರ್ ಆಗಿದೆ ಕಣ್ರಿ. ಮೇಯ್ನ್ ಡೋರ್ ಮಾತ್ರ ಸೂಪರ್ ಆಗಿದೆ ನೋಡ್ಕೊಳ್ಳಿ, ಎಷ್ಟು ದಪ್ಪ ಇದೆ, ಎಷ್ಟು ಥಿಕ್ನೆಸ್ ಇದೆ, ಏನು ಡಿಸೈನ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಡಿಸೈನ್ ಎಲ್ಲ. ನೋಡ್ಕೊಂಡ್ರಲ್ಲ ಮೇಯ್ನ್ ಡೋರು ಸೂಪರ್ ಆಗಿದೆ. ಓಕೆ ಯಾಕಂದರೆ ಇದು ಓನ್ ಯೂಸಿಗೆ ಕಟ್ಕೊಂಡಿರೋಂಥ ಮನೆ, ಏಕಾತ ಮನೆ. ನೋಡಿ ಸ್ನೇಹಿತರೆ, ಈ ಮನೆ ಬರೋದು ನಿಮಗೆ ಪೀಣ್ಯ ದಾಸರಳ್ಳಿ, ಮೆಟ್ರೋಗೆಲ್ಲ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸ್ನೇಹಿತರೆ, ಡಬಲ್ ಕಾಟ್ ಹಾಕಿದ್ದಾರೆ ನೋಡಿದ್ರ, ಡಬಲ್ ಕಾಟ್ ಹಾಕಿದ್ರೂ ನೋಡಿ ರೋಡ್ ಸೈಡ್ಗೆ ವಿಂಡೋ ಬಂದಿದೆ, 3 ವಿಂಡೋಸ್ ಬಂದಿದೆ, ಮತ್ತು ವಾಲ್ಡ್ರೂಫ್ ಎಲ್ಲ ಆಗಿದೆ. ಇಲ್ಲೂ ಅಷ್ಟೇ ವಾಲ್ಡ್ರೂಫ್ ಎಲ್ಲ ಆಗಿದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವಾಲ್ಡ್ರೂಫ್ ಆಗಿದೆ. ಓಕೆ ನೋಡ್ಕೊಳ್ಳಿ, ಓಪನ್ ವಾಲ್ಡ್ರೂಫು, ಮತ್ತು ಫ್ಯಾನು ಕೂಡ ರೂಮಲ್ಲಿ ಫ್ಯಾನು ಇದೆ, ಮತ್ತು POPನೂ ಇದೆ. ಓಕೆ ಇದು ರೂಮ್ 1. ನಿಮಗೆ ರೂಮ್ 2 ತೋರಿಸ್ತೀನಿ. ನೋಡಿ ವಾಷಿಂಗ್ ಮಿಷಿನ್ ಪಾಯಿಂಟ್. ಓಕೆ ಇಲ್ಲೇ ಇವರು ಈ ಮನೆಗೆ, ಈ ಓನರ್ ಇರೋಂಥ ಮನೆಗೆ 2 ಇದಿದೆ, ಬಾತ್ರೂಮ್ ಇದೆ. ಕರೆಂಟ್ ಬೇರೆ ಹೋಯ್ತು. ಓಕೆ ಇರಲಿ ನೋಡಿ, ಒಂದು ಇಂಡಿಯನ್ನು ಒಂದು ಫಾರಿನ್ 2 ಇದೆ ನೋಡಿ. ಇದು ರೂಮ್ ಮಾಸ್ಟ್ರು ಬೆಡ್ರೂಮ್, ತುಂಬ ದೊಡ್ಡದಾಗಿದೆ ಮಾಸ್ಟ್ರು ಬೆಡ್ರೂಮು. ಕರೆಂಟ್ ಹೋಯ್ತು. ಓಕೆ ಕತ್ಲು ಕಾಣಿಸ್ತಾ ಇದೆ, ಇರಲಿ ನಾನು ಹಂಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ಫಿಕ್ಸೈಡ್ ಇದೆ ಕಾಟು, ಈ ರೂಮಲ್ಲಿ ಫಿಕ್ಸೈಡ್ ಇದೆ ಕಾಟು. ಓಕೆ ಇಲ್ಲೂ ಅಷ್ಟೇ ಫುಲ್ಲು ವಾರ್ಡ್ರೂಫ್ ಇದೆ, ವಾರ್ಡ್ರೂಫ್ ಎಲ್ಲ ಫುಲ್ಲು ಇದೆ, ಫರ್ನಿಚರ್ ಆಗಿದೆ ರೂಮು ಪೂರನು. ಓಕೆ ಇವಾಗ ಹೊರಗಡೆ ಹೋಗೋಣ. ಇನ್ನು 4 ನಿಮಗೆ ಸಿಂಗಲ್ BHK ತೋರಿಸ್ತೀನಿ. ಇವಾಗ ಫಸ್ಟ್ ಫ್ಲೋರಲ್ಲಿದ್ದೀನಿ, ಇನ್ನೂ 2 ಫ್ಲೋರ್ ಇದೆ, ಆ 2 ಫ್ಲೋರೂ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಗ್ರಾನೈಟ್ಸ್, ಇದು ರೆಂಟಲ್ ಇನ್ಕಮ್ ಇರೋಂಥ ಬಿಲ್ಡಿಂಗು ಸ್ನೇಹಿತರೆ. ಈ ಬಿಲ್ಡಿಂಗು LICಲಿ ಇವರು ಒಂದು 33 ಲಕ್ಷ ಲೋನ್ ಇದೆ ಸ್ನೇಹಿತರೆ, 33 ಲಕ್ಷ ಲೋನ್ ಇರೋಂಥ ಒಂದು ಬಿಲ್ಡಿಂಗು. ನೋಡಿ ಸ್ನೇಹಿತರೆ, ಇಲ್ಲೂ ಬ್ಯಾಕ್ ಸೈಡಲ್ಲೂ ಕೂಡ ಸೆಟ್ ಬ್ಯಾಕ್ ಎಲ್ಲ ಇದೆ, ಕಾಣಿಸ್ತಾ ಇದೆಯಲ್ಲ, 2 ಅಡಿ ಮೇಲೆ ಇದೆ. ಓಕೆ ಇವಾಗ ಮೇಲ್ಗಡೆಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇದೊಂದು ಮನೆ ಟೆನೆಂಟ್ಸ್ 1 BHK, ಮತ್ತು ನೋಡಿ ಇಲ್ಲೊಂದು ಮನೆ ಬರುತ್ತೆ. ಓಕೆ ಇವಾಗ 3 ಮನೆ 1 BHK ತೋರಿಸಿದ್ದೀನಿ, ಒಂದು 2 BHK ತೋರಿಸಿದ್ದೀನಿ, ಇನ್ನೂ 2 ಮನೆ ಇದೆ, ತೋರಿಸ್ತೀನಿ ಮೇಲ್ಗಡೆ. ನೋಡಿ ಇಲ್ಲಿ 2 ಮನೆ ಬರ್ತವೆ, ಇದೊಂದು ಮನೆ. ನೋಡಿ ಸ್ನೇಹಿತರೆ, ಇದೊಂದು ಮನೆ. ಟೋಟಲ್ಲು 5 1 BHK ತೋರಿಸಿದ್ದೀನಿ ಸ್ನೇಹಿತರೆ, 5 1 BHK ಮತ್ತು ಒಂದು 2 BHK. ಈ ಒಂದು ಮನೆ ಬರೋದು ದಾಸರಳ್ಳಿ ಮೆಟ್ರೋಗೆ ಜಸ್ಟ್ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ, ಮೆಟ್ರೋಗೆ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿಂದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಬಂದ್ಬಿಟ್ಟು ಜಸ್ಟ್ ಅರ್ಧ ಕಿಲೋಮೀಟ್ರು, ಮತ್ತು ನಿಮಗೆ ಕುವೆಂಪು ಕಾಲೇಜ್ ಇದೆ, ನಿಯರ್ ನಿಮಗೆ ಬಗಲಗುಂಟೆ ಬಸ್ ಸ್ಟಾಪ್ ಇದೆ, ಹಿಂಗೆ ಸುಮಾರು ಇದೆ ಸ್ನೇಹಿತರೆ. ಇಲ್ಲೆಲ್ಲ ನಿಮಗೆ ಕಾಲೇಜಸ್ಸು ನಿಮಗೆ ನೋಡಿ ಸ್ನೇಹಿತರೆ, ಇವರು ಇಲ್ಲಿ ವಾಟರ್ ಟ್ಯಾಂಕ್ ಟೋಟಲ್ 3 ಬರ್ತವೆ, ಮತ್ತು ಸೋಲಾರ್ ಕೂಡ ಇದೆ. ನೋಡೋದ್ರಲ್ಲ ಸ್ನೇಹಿತರೆ, ಸೋಲಾರ್ ಸೋಲಾರ್ ಹಾಕಿದ್ದಾರೆ, ಓನರ್ ಮನೆಗೆ ಸೋಲಾರು ಕೂಡ ಇದೆ. ಮತ್ತು ಇವರು 2000 ಲೀಟ್ರದ್ದು ಒಂದು ಇಟ್ಟಿದ್ದಾರೆ, ಮತ್ತು 1000 ಲೀಟ್ರವು 2 ಇಟ್ಟಿದ್ದಾರೆ ಸ್ನೇಹಿತರೆ. ಓಕೆ ನೋಡಿದ್ರಲ್ಲ, ಈ ಒಂದು ಬಿಲ್ಡಿಂಗ್ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಮನೆಗೆ ನೋಡಿ ಸ್ನೇಹಿತರೆ, ಇದು ಇವರು ಏಕಾತ ಬಿಲ್ಡಿಂಗ್. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,15,00,000 ಲೈಟ್ಲಿ ನೆಗೆಷಬಲ್. 1,15,00,000 ಲೈಟ್ಲಿ ನೆಗೆಷಬಲ್. LICನಲ್ಲಿ
ಇವ್ರಿಗೆ 33 ಲಕ್ಷ ಲೋನ್ ಇದೆ ಈ ಒಂದು ಬಿಲ್ಡಿಂಗು. ಈ ಒಂದು ಬಿಲ್ಡಿಂಗ್ ಆಗಿ ಸ್ನೇಹಿತರೆ 5 ವರ್ಷ ಆಗಿದೆ, 4ರಿಂದ 5 ವರ್ಷ ಆಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಸಾಲಿಡ್ ಬ್ಲಾಕು ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. 22ಕ್ಕೆ 45, ಜಾಗನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 22ಕ್ಕೆ 45 ಈ ಒಂದು ಮನೆ ಬರೋದು ದಾಸರಳ್ಳಿ ಮೆಟ್ರೋಗೆ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ನೋಡಿ, ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,15 ಲಕ್ಷ, 1,15 ಲಕ್ಷ ಈ ಒಂದು ಬಿಲ್ಡಿಂಗು. ಸ್ನೇಹಿತರೆ, ಇಷ್ಟ ಆಯಿತಾ? ಏಕಾತ ಬಿಲ್ಡಿಂಗು ನೋಡಿ. ಓನರ್ ಬಿಟ್ಟು ಒಂದು 33,000 ಪ್ರೆಸೆಂಟ್ ಬಾಡಿಗೆ ಬರ್ತಾ ಇದೆ ಇವರಿಗೆ. ಓನರ್ ಬಿಟ್ಟು ಒಂದು 33,000 ಬಾಡಿಗೆ ಬರ್ತಾ ಇದೆ. ನೋಡಿ, ಇಷ್ಟ ಆದವರು ಕಾಲ್ ಮಾಡಿ. ಮತ್ತು ನಿಮಗೆಲ್ಲ ಹೇಳಿದ್ದೀನಿ, ಹೆಸರುಘಟ್ಟ ಮೇನ್ ರೋಡ್ ಬಂದ್ಬಿಟ್ಟು ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಎಷ್ಟಪ್ಪ ಅಂತಂದರೆ ಒಂದು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಹೆಸರುಘಟ್ಟ ಮೇನ್ ರೋಡ್ ಬರುತ್ತೆ. 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ದಾಸರಳ್ಳಿ ಮೆಟ್ರೋ ಬರುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಸಪ್ತಗಿರಿ ಯೂನಿವರ್ಸಿಟಿ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ 1.5 ಕಿಲೋಮೀಟ್ರ್ ಆಗ್ಬೋದು. 1.5 ಕಿಲೋಮೀಟ್ರು ಇನ್ನೂ ಕಮ್ಮಿನೇ ಇದೆ ಸ್ನೇಹಿತರೆ. 1 ಕಿಲೋಮೀಟ್ರು, 1.25 ಕಿಲೋಮೀಟ್ರ್ ಆಗ್ಬೋದು. ಹಾಸ್ಪಿಟ್ಲೂ ಅಷ್ಟೇ 1 ಕಿಲೋಮೀಟ್ರ್ ಆಗ್ಬೋದು. ನೋಡಿ, ಸಪ್ತಗಿರಿ ಹಾಸ್ಪಿಟ್ಲು, ಸಪ್ತಗಿರಿ ಯೂನಿವರ್ಸಿಟಿ, ಮತ್ತು ಕುವೆಂಪು ಕಾಲೇಜು, ತ್ರಿವೇಣಿ ಸ್ಕೂಲು, ಸುಮಾರು ಹೆಸರುಘಟ್ಟ ಮೇನ್ ರೋಡ್ ಬಂದ್ಬಿಟ್ಟು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, LICನಲ್ಲಿ 33 ಲಕ್ಷ ಲೋನ್ ಇದೆ. ಅದನ್ನು ಬೇಕಾದ್ರೆ ಟೇಕ್ ಓವರ್ ಕೂಡ ಮಾಡ್ಕೊಬೋದು. ನೀವು ಬೇಕಾದ್ರೆ 80%ವರೆಗೂ ಲೋನೇ ಆಗುತ್ತೆ ಸ್ನೇಹಿತರೆ. ಈ ಬಿಲ್ಡಿಂಗು ಏಕಾತ ಇದೆ. ನೋಡಿ, ಇಷ್ಟ ಆದವರು ಕಾಲ್ ಮಾಡಿ. ಮತ್ತು ಯಾರ್ದಾನ ಪ್ರಾಪರ್ಟಿ ಮಾರಬೇಕು ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೋಡಿದಂಥವ್ರು ದಯವಿಟ್ಟು ನಮ್ಮ ಚಾನಲ್ನ ಒಳ್ಳೊಳ್ಳೆ ವಿಡಿಯೋ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ವಿಡಿಯೋಗಳ್ನ ಶೇರ್ ಮಾಡಿ ಸ್ನೇಹಿತರೆ. ಬೇಕಾದಂಥವ್ರು ನೋಡಲಿ. ಥ್ಯಾಂಕ್ ಯು.